ಜಿಲ್ಲೆಯ ಸೇಡಂ ತಾಲೂಕಿನ ಸುಕ್ಷೇತ್ರ ಯಾನಾಗುಂದಿ ಮಾಣಿಕ್ಯಗಿರಿ ಬೆಟ್ಟದಲ್ಲಿದ್ದೇವೆ. ಮಾತಾ ಮಾಣಿಕೇಶ್ವರಿಯವರು ತಪಸ್ಸುಗೈದಂಥ ಮತ್ತು ಲೋಕ ಕಲ್ಯಾಣಕ್ಕಾಗಿ ಅನ್ನ ನೀರಿಲ್ಲದೆ ಬಹಳಷ್ಟು ಸುದೀರ್ಘವಾದಂಥ ತಪಸ್ಸನ್ನು ಲೋಕ ಕಲ್ಯಾಣಕ್ಕಾಗಿ ಮಾಡಿದಂಥ ಪುಣ್ಯಕ್ಷೇತ್ರ ಯಾನಾಗುಂದಿ ಕ್ಷೇತ್ರ. ಯಾನಾಗುಂದಿಯ ಮಾಣಿಕಮ್ಮ ಮಾತಾಜಿಯವರು ಸೇಡಂ ತಾಲೂಕಿನ ಮಲ್ಲಾಬಾದ್ ಗ್ರಾಮದಲ್ಲಿ ಜನ್ಮ ತಾಳಿ ಬಾಲ್ಯದಲ್ಲಿಯೇ ಅನೇಕ ಪವಾಡಗಳನ್ನು ಮಾಡಿ, ಹೇಗೆ ಅಕ್ಕ ಮಹಾದೇವಿ ಅವರು ಉಡತಡಿಯಲ್ಲಿ ಬಾಲ್ಯದ ದಿನಗಳಲ್ಲಿ ತಮ್ಮ ಅಧ್ಯಾತ್ಮ ಕ್ಷೇತ್ರಕ್ಕೆ ಮನಸೊತ್ತರು, ಹಾಗೆ ಈ ತಾಯಿಯೂ ಸಹಿತ ಮಾತಾ ಮಾಣಿಕೇಶ್ವರಿಯವರು ಬಾಲ್ಯದಲ್ಲಿಯೇ ತಮ್ಮ ಪವಾಡಗಳನ್ನು ಮಾಡ್ತಾ ಅಧ್ಯಾತ್ಮದಕ್ಕೆ ಮನಸೋತು ಅಧ್ಯಾತ್ಮ ಕ್ಷೇತ್ರದಲ್ಲಿ ಅನೇಕ ಪವಾಡಗಳನ್ನು ಮಾಡ್ತಾನೆ ಬೆಳೆದಂಥ ತಾಯಿಯ ಮಲ್ಲಾಬಾದ್ನಿಂದ ಮತ್ತು ಅವರ ತಂದೆ ತಾಯಿಯ ಒತ್ತಾಯದ ಮೇರೆಗೆ ಮತ್ತು ಬಂಧುಗಳ ಒತ್ತಾಯದ ಮೇರೆಗೆ ಮದುವೆಯೂ ಆಗ್ತಾರೆ ಶಿಲಾರ್ಕೋಟ್ ಗ್ರಾಮದಲ್ಲಿ. ಶಿಲಾರ್ಕೋಟ್ ಗ್ರಾಮ ಅವರ ಅಲ್ಲೇ ಇದ್ದು ಮತ್ತು ಗಂಡನ ಜೊತೆ ಭಾಳ ದಿನ ಅಲ್ಲಿ ಬಾಳನ್ನು ನಡೆಸದೆ ಅವರು ಮತ್ತೆ ಈ ಕ್ಷೇತ್ರವನ್ನು ಹುಡುಕ್ತಾ ಬಂದು ಈ ಪವಿತ್ರ ಕ್ಷೇತ್ರದಲ್ಲಿ ಇದ್ದುಕೊಂಡು ಅನೇಕ ಪವಾಡಗಳನ್ನು ಮಾಡ್ತಾರೆ ಮತ್ತು ಇಲ್ಲೇ ಅವರು ಅಧ್ಯಾತ್ಮದ ಕ್ಷೇತ್ರದ ಬೆಳಕನ್ನು ತೋರಿಸಿದಂಥವರು. ಇಡೀ ವಿಜ್ಞಾನಕ್ಕೆ ಸವಾಲು ಒಡ್ಡಿದಂಥದ್ದು ಇದು. ನಮಗೆ ನೆಲುಕಲಾರದಂಥ ಸ್ಥಿತಿ, ಈ ಅಧ್ಯಾತ್ಮದ ಉನ್ನತ ಶಿಖರಕ್ಕಿರುವಂಥ ಮಹಾತಾಯಿ ತನ್ನ ಬದುಕಿನ ಉದ್ದಕ್ಕೂ ಲೋಕ ಕಲ್ಯಾಣ ಅಹಿಂಸೆಯ ಪರಿಪಾಲಕರಾಗಿ ಜನರಿಗೆ ಸಹಿತ ತಿಳಿಸಿ ಹೇಳ್ತಿದ್ರು. ಲಕ್ಷಾಂತರ ಜನರಿಗೆ ಅವರು ತಿಳಿಸಿ ಹೇಳ್ತಿದ್ರು, ಹಿಂಸೆ ಮಾಡಬೇಡ್ರಿ. ಹಾಗೆ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಪರಿಪಾಲಕರಾಗಿದ್ದರು, ಅದೇ ರೀತಿ ಮಹಾತಾಯಿಜಿಯವರು ಈ ಅಹಿಂಸಾ ಪರಿಪಾಲಕರಾಗಿ ಜನರಿಗೆ ಭಕ್ತರಿಗೆ ತಿಳಿಸಿ ಹೇಳ್ತಿದ್ರು. ಶಿವರಾತ್ರಿಗೊಮ್ಮೆ ಇಲ್ಲಿ ಜಾತ್ರೆಯ ರೂಪದಲ್ಲಿ ಅವರ ತಾಯಿಯ ದರ್ಶನವನ್ನು ಕೊಡ್ತಿದ್ರು. ಕೋಟ್ಯಾಂತರ ಭಕ್ತರು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕದಾದ್ಯಂತ ಆ ತಾಯಿಯ ಭಕ್ತರು ಇದ್ದಾರೆ. ಆವತ್ತಿನ ದಿವಸ ಈಗೂ ಸಹಿತ ತಾಯಿಯ ಐಕ್ಯಾಗಿ 2 ವರ್ಷ ಆದರೂ ಸಹಿತ ಭಕ್ತರು ಹಾಗೆಯೇ ನಿರಂತರವಾಗಿ ಬರ್ತಾ ಇದ್ದಾರೆ. ಈ ತಾಯಿಯ ಆಶೀರ್ವಾದ ಪಡೆಯುವುದಕ್ಕೆ ಲಕ್ಷಾಂತರ ಜನರು ಬಂದು ಇಲ್ಲಿ ದಿನನಿತ್ಯ ದರ್ಶನ ಪಡೆದುಕೊಂಡು ಹೋಗ್ತಾರೆ. ಪಕ್ಕದ ಆಂಧ್ರ ಪ್ರದೇಶದ ಭಕ್ತರು ಸಹಿತ ಇಲ್ಲಿ ಬಂದು, ಕರ್ನಾಟಕದಾದ್ಯಂತ ಅನೇಕ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ. ಪ್ರತಿನಿತ್ಯ ಅನ್ನದಾಸೋಹ ನಡೀತದೆ. ಭಕ್ತರು ಅನ್ನದಾಸೋಹವನ್ನು ನಡೆಸ್ತಾರೆ ಮತ್ತು ಇಲ್ಲಿ ಅನೇಕ ದೇವಾಲಯಗಳಿವೆ. ವೆಂಕಟೇಶ್ವರ ದೇವಾಲಯ, ಶಿವ ದೇವಾಲಯ, ಇನ್ನೂ ಅನೇಕ ದೇವಾಲಯಗಳು. ತಾಯಿ ಬಹಳ ವರ್ಷಗಳ ಹಿಂದೆ ಈ ಕ್ಷೇತ್ರದಲ್ಲಿಯೇ ಸಹಿತ ದರ್ಶನ ಕೊಡ್ತಿದ್ರು. ಅವಾಗ ಇಲ್ಲಿ ಬಹಳ ವರ್ಷಗಳ ಆದ ಬಳಿಕ ಮತ್ತೆ ಭಕ್ತರು ಹೆಚ್ಚಿಗೆ ಆಗಿದ್ದಕ್ಕಾಗಿ ಮತ್ತೊಂದು ಕಡೆ ವ್ಯವಸ್ಥೆ ಮಾಡಿದ್ರು. ತಾಯಿಯು ಲಿಂಗೈಕ್ಯ ಆಗಿದ್ದು ಇದೇ ಸ್ಥಳದಲ್ಲಿ, ಈ ಸಮೀಪ ಇರುವಂಥ ಇಲ್ಲಿ ಐಕ್ಯ ಆಗಿದ್ದು ನಾವು ನೋಡಬಹುದು. ತಾಯಿಯ ಆಶೀರ್ವಾದ ಇವತ್ತು ನಾವು ಪಡೆದುಕೊಂಡು ಸಮೀಪರಾಗಿದ್ದೇವೆ. ಇಲ್ಲಿ ಭಜನೆ ನಡೆದಿದೆ ಮತ್ತು ಪ್ರತಿನಿತ್ಯ ದಾಸೋಹ, ಭಜನೆ, ಅಧ್ಯಾತ್ಮ, ಪುಣ್ಯದ ಕಾರ್ಯಗಳು ಇಲ್ಲಿ ನಡೀತಿರ್ತಾವೆ. ಇಡೀ ಭಾರತದಲ್ಲಿ ಅಧ್ಯಾತ್ಮದ ಕ್ಷೇತ್ರ ನಾವು ಒಂದು ರೀತಿಯಾಗಿ ಈ ಬೇರೆ ಬೇರೆ ಅಧ್ಯಾತ್ಮ ಕ್ಷೇತ್ರವನ್ನು ನೋಡಿರ್ಬೋದು ನಾವೆಲ್ಲ. ತಿರುಪತಿ ತಿಮ್ಮಪ್ಪನ ದರ್ಶನ ನಾವು ನೋಡ್ತೀವಿ. ಆಮೇಲೆ ಬೇರೆ ಬೇರೆ ಕಡೆ ಧರ್ಮಸ್ಥಳದ ಮಂಜುನಾಥ ನಾವು ನೋಡ್ಬೋದು. ಇನ್ನೊಂದು ಉಡುಪಿಯಲ್ಲಿ ಶ್ರೀಕೃಷ್ಣನ ಅವತಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಾವು ನೋಡ್ಬೋದು. ಹೀಗೆ ಮತ್ತು ಎಲ್ಲಿ ಬನಾರಸ್ದಲ್ಲಿ ಹಿಂದೂ, ಕಾಶಿಯಲ್ಲಿ ನಾವು ವಿಶ್ವನಾಥನ ದರ್ಶನ ಪಡಿಬೋದು. ನಾವು ಈ ಕ್ಷೇತ್ರವನ್ನು ನೋಡಿದ್ರೆ ಬಹುಶಃ ಕಾಶಿ, ಕೇದಾರ ಅದಕ್ಕಿಂತಲೂ ಏನು ಕಡಿಮೆ ಇಲ್ಲ. ಯಾಕಂದರೆ ನಮ್ಮ ಮಧ್ಯದಲ್ಲಿ ಒಬ್ಬ ತಾಯಿ ಶಿವನ ಸ್ವರೂಪಿಯಾಗಿ ಈ ಬಹಳ ನೋಡ್ರಿ ಎಷ್ಟು ಸುದೀರ್ಘವಾದಂಥ ತನ್ನ ತಪಸ್ಸಿನ ಮುಖಾಂತರ ಈ ಭಾಗದಲ್ಲಿ ಅನೇಕ ಭಕ್ತರನ್ನು ಉದ್ಧರಿಸಿದ್ದಾರೆ. ಯಾರು ಭಕ್ತರು ಕಷ್ಟ ಕಾರ್ಪಣ್ಯಗಳನ್ನು ಬೇಡಿ ಅಂದರೆ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗಾಗಿ ಬೇಡಿಕೆಯನ್ನು ಇಡ್ತಾರ, ಅವರಿಗೆ ಆಶೀರ್ವಾದ ಮಾಡಿದ್ದನ್ನು ನಾವು ನೋಡಿದ್ದೇವೆ. ತಾಯಿ ಆಶೀರ್ವಾದದಿಂದ ಭಕ್ತರು ಅನೇಕರು ಉದ್ಧಾರ ಆಗಿದ್ದಾರೆ ಅನ್ನುವಂಥದ್ದು ಅನೇಕ ಭಕ್ತರ ಅನಿಸಿಕೆಯಾಗಿದೆ. ಈ ಭಾಗ
ಈಗ ಭಾಗಕ್ಕೆ ಬಂದಂಥವರು ಪುನೀತರಾಗಿದ್ದಾರೆ. ಈ ಭಾಗಕ್ಕೆ ಬಂದಂಥವರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಈ ಕ್ಷೇತ್ರ ಭಾಳ ನನಗನ್ನಿಸ್ತದೆ. ಈ ಈ ತೆಲಂಗಾಣ ಅಂದರೆ ಆಂಧ್ರ ಪ್ರದೇಶ, ತೆಲಂಗಾಣ ಏನು ಕರ್ನಾಟಕ ಸೇಡಂ ತಾಲೂಕಿನ ಗಡಿ ಅಂಚಿನಲ್ಲಿರುವಂಥ ಒಂದು ಈ ಯಾನಾಗುಂದಿ ಕ್ಷೇತ್ರ ಒಂದು ಕೈಲಾಸವನ್ನಾಗಿ ಮಾಡಿದಂಥ ತಾಯಿಯ ಒಂದು ಕ್ಷೇತ್ರ. ತಾಯಿಯ ದರ್ಶನವನ್ನು ಇವತ್ತು ನಾವು ಪಡೆದುಕೊಂಡು ಪುನೀತರಾಗಿದ್ದೇವೆ. ನಮ್ಮ ಜೊತೆ ತಮ್ಮಪ್ಪ ಬಾಗಳಿ ಮುಧೋಳ ಸಮಾಜ ಕಾರ್ಯಕರ್ತರು ಅದ್ಭುತವಾದಂಥ ಇವತ್ತು ಸಾಥ್ ಕೊಟ್ಟಿದ್ದಾರೆ. ಇವತ್ತಿನ ದಿವಸ ನನಗೆ ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದು ಈ ಕ್ಷೇತ್ರದ ದರ್ಶನ ಪಡೆದುಕೊಂಡಿದ್ದು ನನ್ನ ಸುದಿನ, ನನ್ನ ಭಾಗ್ಯ, ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತಾಯಿಯ ಆಶೀರ್ವಾದ ಪಡಲಿಕ್ಕೆ ಅನೇಕ ದೂರದಿಂದ ಜನ ಬರ್ತಾರೆ. ಆದರೆ ನಾನು ಅನೇಕ ಸಲ ಬಂದಿದ್ದೀನಿ, ಇವತ್ತು ಸಹಿತ ಬಂದಿದ್ದೀನಿ. ಎಷ್ಟು ಸಲ ಬರ್ತೀನಿ ಅಷ್ಟು ನಾವು ಈ ತಾಯಿಯ ದರ್ಶನವನ್ನು ಪಡೆದುಕೊಂಡು ನಾವು ಜೀವನದಲ್ಲಿ ಜೀವನೋತ್ಸಾಹ ಅಂತಾರಲ್ಲ, ಜೀವನೋತ್ಸಾಹ ನನಗೆ ಆಗ್ತದೆ. ಅದಕ್ಕೆ ತಾಯಿಯ ದರ್ಶನ ಪಡಲಿಕ್ಕೆ ನಾನು ಬಂದಿದ್ದೀನಿ. ತಾಯಿಯ ಸನ್ನಿಧಿಯ ದರ್ಶನ ಪಡೆದುಕೊಂಡು ತಾಯಿ ಏನು ಭಾಳ ವರ್ಷಗಳ ಕಾಲ ಇದೇ ಮೇಲ್ಗಡೆ ಇರುವಂಥದ್ದು ಇಲ್ಲಿಯೇ ದರ್ಶನ ನಾವು ಅನೇಕ ಸಲ ಪಡೆದುಕೊಂಡು ಹೋಗಿದ್ದೀನಿ. ಇಲ್ಲೇ ಕುಂತು ದರ್ಶನ ಪಡೆದುಕೊಂಡು ಹೋಗಿದ್ದೀನಿ. ನಾನು 40 ವರ್ಷಗಳ ಕಾಲ ಈ ತಾಯಿಯ ದರ್ಶನವನ್ನು ಸೇಡಂ ತಾಲೂಕಿನಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಸೇಡಂ ತಾಲೂಕಿನ ಸಮ್ಮೇಳನ ಅಧ್ಯಕ್ಷನಾಗಿ ಮತ್ತು ಪ್ರತಿ ವರ್ಷ ಶಿವರಾತ್ರಿಯ ದಿವಸ ವಿಶೇಷ ಲೇಖನವನ್ನು ನಾನು ಮಾಡಿ ಇವತ್ತು ಆ ತಾಯಿಯ ಆಶೀರ್ವಾದ ಪಡೆದುಕೊಂಡು ಬೆಳೆದಂಥ ವ್ಯಕ್ತಿ ನಾನು. ಇಲ್ಲಿ ಶಿವರಾತ್ರಿ ದಿವಸ ನೋಡಬೇಕು, ಸಂಭ್ರಮವೇ ಸಂಭ್ರಮ. ಜಾತ್ರೆ ಆ ಲಕ್ಷಾಂತರ ಅಂತ ಈ ಗುಡ್ಡದಲ್ಲಿ 2-3 ದಿನಗಳ ಕಾಲ ತಿಂಗಳಾನುಗಟ್ಟಲೆ ಜನ ಇರ್ತಾರೆ. ಆದರೆ ಶಿವರಾತ್ರಿ ದಿವಸ ಭಾಳಷ್ಟು ಜನ ಬರ್ತಾರೆ. ಹೀಗಾಗಿ ನಾನು ಕಲಬುರಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷನಾದ ಬಳಿಕ ಇವತ್ತು ಪ್ರಥಮ ಬಾರಿಗೆ ಭೇಟಿ ಕೊಟ್ಟಿನಿ ಈ ತಾಯಿಯ ದರ್ಶನವನ್ನು. ಈ ತಾಯಿ ಆಶೀರ್ವಾದ ನಮಗೆ ಸದಾ ಇರಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಮತ್ತು ಕಲಬುರಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷನಾಗಿ ಫೆಬ್ರವರಿ ತಿಂಗಳಿನಲ್ಲಿ ಕನ್ನಡದ ರಥವನ್ನು ಎಳೆದು ಈ ತಾಯಿಯ ಒಂದು ಉಲ್ಲೇಖವೂ ಸಹಿತ ಸಮ್ಮೇಳನದಲ್ಲಿ ಉಲ್ಲೇಖ ಮಾಡಿದ್ದೀನಿ. ಮುಧೋಳದಂಥ ಮಣ್ಣಿನ ಕೋಟೆ ಆಗಿರ್ಬೋದು, ಹಂದರಿಕೆಯ ಕನ್ನಡದ ಪಾಠಶಾಲೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸೇಡಂನ ಪಂಚಲಿಂಗೇಶ್ವರ ದೇವಾಲಯ, ಬಾಣಂತಿ ಕಂಬ ಇರ್ಬೋದು, ಆಮೇಲೆ ಬಿಜನಹಳ್ಳಿಯ ಪಾದುಕೆಗಳು, ಹರಳೆಯನವರು ಹರಳೆಯ ಕಲ್ಯಾಣಮ್ಮ ತಮ್ಮ ತೊಡೆಯ ಚರ್ಮದಿಂದ ಚಮಾವಿಗಳನ್ನು ಮಾಡಿದಂಥ ಸುಕ್ಷೇತ್ರ ಏನದು ಬಿಜನಹಳ್ಳಿಯಲ್ಲಿ ಪಾದುಕೆಗಳನ್ನು ಅರ್ಪಿಸಿದಂಥ ಚಮಾವಿಗಳಿರುವಂಥ ಕ್ಷೇತ್ರ, ಅಣ್ಣ ಬಸವಣ್ಣನವರಿಗೆ ಅರ್ಪಿಸಿದಂಥ ಪಾದುಕೆಗಳನ್ನು ನೋಡುವಂಥ ಇದೇ ತಾಲೂಕಿನಲ್ಲಿ ಇದೆ. ಆ ಕ್ಷೇತ್ರವನ್ನು ನಾನು ದರ್ಶನ ಪಡೆದುಕೊಂಡು ಬಂದಿದ್ದೇನೆ. ಇವತ್ತು ಹಂದರಿಕೆಯ ಲೋಕೇಶ್ವರ, ಉಡುಗಿಯ ಲೋಕೇಶ್ವರ ದೇವಾಲಯ ಆಗಿರ್ಬೋದು, ಮತ್ತು ಮಳಖೇಡದ ರಾಷ್ಟ್ರಕೂಟರು ರಾಜಧಾನಿ, ಇಡೀ ಭಾರತವನ್ನು ಆಳಿದಂಥ ರಾಷ್ಟ್ರಕೂಟರು ಅಮೋಘ ವರ್ಷ ನೃಪತುಂಗರ ಚಕ್ರವರ್ತಿ ಆಳಿದಂಥ ಪುಣ್ಯ ನೆಲ ನಮ್ಮ ಸೇಡಂ ತಾಲೂಕು. ಸೇಡಂ ಅಂದರೆ ಮೈ ರೋಮಾಂಚನ ಆಗ್ತದೆ. ಸೇಡಂ ಅಂದರೆ ಸೇಡಂನಲ್ಲಿ ಇಂಥ ಒಂದು ಪವಿತ್ರ ಕ್ಷೇತ್ರ ಅದ ಅಂದರೆ ಇದು ಭಾರತಕ್ಕೆ ಹೆಮ್ಮೆ, ಕರ್ನಾಟಕ ಅಷ್ಟೇ ಅಲ್ಲ ಭಾರತಕ್ಕೆ ಹೆಮ್ಮೆಯ ವಿಷಯ. ಯಾಕಂದರೆ ಒಬ್ಬ ತಾಯಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅನ್ನ ನೀರಿಲ್ಲದೆ ತಪಸ್ಸನ್ನು ಗೈದು ಇಡೀ ಲೋಕಕ್ಕೆ ಕಲ್ಯಾಣವನ್ನು ಮಾಡಿದಂಥ ಎಲ್ಲರಿಗೂ ಒಳ್ಳೆಯದಾಗಲಿ, ಅಹಿಂಸಾ ಪರಿಪಾಲನೆಯನ್ನು ಮಾಡ್ರಿ ಅನ್ನುವಂಥ ಸಂದೇಶ ಕೊಟ್ಟಂಥ ತಾಯಿ. ಪ್ರಾಣಿ ಬಲಿಯನ್ನು ಮಾಡಬಾರ್ದು, ದಯವಿರಲಿ. ಆಗ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ರು, ದಯವಿರಲಿ ಸಕಲ ಪ್ರಾಣಿಗಳಲ್ಲಿ, ಸಕಲ ಜೀವಿಗಳಿಗೆ ಒಳ್ಳೆಯದಾಗಲಿ ಅನ್ನುವಂಥ ಭಾವನೆ, ಸಕಲ ಜೀವಿಗಳಿಗೆ ಒಳ್ಳೆಯದಾಗಲಿ ಅಂತ ಏನು ಶರಣರು ಬಯಸಿದರು. ಆ ಶರಣರ ವಾಣಿಯಂತೆ ತಾಯಿಯವರು ತನ್ನ ಬದುಕಿನಲ್ಲಿ ದಯವೇ ಧರ್ಮದ ಮೂಲವೇ ಅಂತ ಪರಿಪಾಲಿಸಿದಂಥ ತಾಯಿ ಒಂದು ಪುಣ್ಯ ಕ್ಷೇತ್ರ ನಾವು ಇವತ್ತೇನು ಬಂದಿದ್ದೇವೆ. ಇದು ತಾಯಿಯ ದರ್ಶನ ಪಡೆದದ್ದು ನನ್ನ ಸುದೀನ, ನನ್ನ ಒಂದು ಭಾಗ್ಯ. ನನ್ನ ಜೀವಮಾನದಲ್ಲಿ ನಾವು ಎಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ. ಈ ಬದುಕಿನಲ್ಲಿ ತಾಯಿಯ ಆಶೀರ್ವಾದ ಪಡೆಯುವಂಥದ್ದು ಭಾಗ್ಯ. ಪ್ರತಿ ವರ್ಷ ಪ್ರತಿ ಕ್ಷಣ ನಾನು ತಾಯಿಯನ್ನು ನೆನೆಸ್ಕೊಳ್ತೀನಿ. ತಾಯಿಯ ದರ್ಶನ ಪಡೆದಿದ್ದು ಇವತ್ತು ಒಳ್ಳೆಯದಾಗ್ತದೆ ಅನ್ನುವಂಥ ಭಾವನೆ, ಪರಿಕಲ್ಪನೆ ನನ್ನದಿದೆ. ಹೀಗಾಗಿ ಈ ತಾಯಿಯ ದರ್ಶನ, ಈ ಪುಣ್ಯ ಕ್ಷೇತ್ರ ಎಷ್ಟು ಒಂದು ಕೈಲಾಸ ಆದಂಗೆ. ಎಲ್ಲ ಕಡೆ ಕೋಟಿ ಲಿಂಗ ಸ್ಥಾಪನೆಯ ಸಹಿತ ಭಕ್ತರು ಇಲ್ಲಿನ ಟ್ರಸ್ಟ್ನವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೇಳಿ ನಾನು ಪುನೀತನಾಗಿದ್ದೇನೆ. ಇಲ್ಲಿನ ಟ್ರಸ್ಟ್ನವರಿಗೆ ಧನ್ಯವಾದ ಹೇಳಬೇಕು ಮತ್ತು ಭಕ್ತರಿಗೂ ಧನ್ಯವಾದ ಹೇಳಬೇಕು. ಟ್ರಸ್ಟಿನ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಕೋಟಿ ಲಿಂಗ ಪ್ರತಿಷ್ಠಾಪನೆ ತಾಯಿಯ ಇದ್ದಾಗೆ ಮಾತಾ ಮಾಣಿಕೇಶ್ವರ ತಾಯಿಯವರು ಅವರಿದ್ದಾಗೆ ಪ್ರಾರಂಭ ಮಾಡಿದ್ದು, ಇನ್ನೂ ಹಾಗೆ ಚಾಲ್ತಿಯಲ್ಲಿದೆ. ಭಕ್ತರು
ಈ ಕೋಟಿಲಿಂಗ ಪ್ರತಿಷ್ಠಾಪನೆಗೆ ಪ್ರತಿಯೊಬ್ಬ ಭಕ್ತನೂ ಕೋಟಿಲಿಂಗ ಪ್ರತಿಷ್ಠಾಪನೆ ಮಾಡುವಂಥ ಪಣ ತೊಟ್ಟಿದ್ದಾರಲ್ಲ, ಅದು ಬಹಳ ಖುಷಿ ಅನ್ನಿಸ್ತದೆ. ಹೀಗೆ ಮುಂದುವರಿಲಿ. ಈ ಅಧ್ಯಾತ್ಮ ಕ್ಷೇತ್ರ ನನಗೊಂದು ನನ್ನ ಭವಿಷ್ಯತ್ತಿಗೆ ದಿಕ್ಸೂಚಿ ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳಿ ಶರಣಾರ್ಥಿ.